ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 1-10-1928 ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋಣ. ಇವರಿಗೆ ಧೈರ್ಯ ಜಾಸ್ತಿ, ಇವರು ಯಾರಿಗೂ ಎದುರಲ್ಲ ಹಾಗೂ ಇವರು ಬೇರೆಯವರನ್ನ ಕಂಟ್ರೋಲ್ ಮಾಡ್ತಾರೆ ಮತ್ತು ಸ್ವತಂತ್ರ ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಜೊತೆಗೆ ಇವರು ಹೇಗೆ ಇದ್ದರೂ ಜನರಿಂದ ಗೌರವ ಸಿಗುತ್ತೆ. ಅಹಂ, ಹಠಮಾರಿತನ, ಬಿಲ್ಡಪ್ ಕೊಡೋದು ಜಾಸ್ತಿ, ಲೆಕ್ಕಾಚಾರ, ಬುದ್ಧಿ, ಸುಳ್ಳು ಹೇಳೋದು ಕಡಿಮೆ, ಮೋಸ ಅನ್ಯಾಯ ಸಹಿಸೋಲ್ಲ. ಇವರಿಗೆ ಸಮಾಜ ಸೇವೆ ಮಾಡೋದು ಇಷ್ಟ. ಇವರು ಹಣ ಉಳಿಸ್ತಾರೆ. ಇವರಿಗೆ ಸುಳ್ಳು ಹೇಳೋದಂದ್ರೆ ಆಗೋಲ್ಲ. ಹಣಕ್ಕೆ ಬೆಲೆ ಕೊಡ್ತಾರೆ. ಹೊಗಳಿದ್ರೆ ಹುಬ್ಬಿ ಬಿಡ್ತಾರೆ. ಇನ್ನು ಲವ್ ಅಲ್ಲಿ ಯಶಸ್ಸು ಸ್ವಲ್ಪ ಕಮ್ಮಿನೇ, ಬ್ರೇಕಪ್ ಜಾಸ್ತಿ. ಇವರು ಕೆಲವು ವಸ್ತುಗಳನ್ನು ತುಂಬಾ ಸಮಯ ಇಟ್ಕೊಳ್ತಾರೆ. ಮುಖಕ್ಕೆ ಹೊಡೆದಾಗೆ ಮಾತುಗಳ ಆಡ್ತಾರೆ. ಜಗಳ ಅಂದ್ರೆ ಬಿಡ್ಸಕ್ ಹೋಗೋದೇ ಜಾಸ್ತಿ. ನೋಡಿದ್ರಲ್ಲ ಈ ದಿನಾಂಕದಲ್ಲಿ ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 1-10-1928 ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋಣ. ಇವರಿಗೆ ಧೈರ್ಯ ಜಾಸ್ತಿ, ಇವರು ಯಾರಿಗೂ ಎದುರಲ್ಲ ಹಾಗೂ ಇವರು ಬೇರೆಯವರನ್ನ ಕಂಟ್ರೋಲ್ ಮಾಡ್ತಾರೆ ಮತ್ತು ಸ್ವತಂತ್ರ ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಜೊತೆಗೆ ಇವರು ಹೇಗೆ ಇದ್ದರೂ ಜನರಿಂದ ಗೌರವ ಸಿಗುತ್ತೆ. ಅಹಂ, ಹಠಮಾರಿತನ, ಬಿಲ್ಡಪ್ ಕೊಡೋದು ಜಾಸ್ತಿ, ಲೆಕ್ಕಾಚಾರ, ಬುದ್ಧಿ, ಸುಳ್ಳು ಹೇಳೋದು ಕಡಿಮೆ, ಮೋಸ ಅನ್ಯಾಯ ಸಹಿಸೋಲ್ಲ. ಇವರಿಗೆ ಸಮಾಜ ಸೇವೆ ಮಾಡೋದು ಇಷ್ಟ. ಇವರು ಹಣ ಉಳಿಸ್ತಾರೆ. ಇವರಿಗೆ ಸುಳ್ಳು ಹೇಳೋದಂದ್ರೆ ಆಗೋಲ್ಲ. ಹಣಕ್ಕೆ ಬೆಲೆ ಕೊಡ್ತಾರೆ. ಹೊಗಳಿದ್ರೆ ಹುಬ್ಬಿ ಬಿಡ್ತಾರೆ. ಇನ್ನು ಲವ್ ಅಲ್ಲಿ ಯಶಸ್ಸು ಸ್ವಲ್ಪ ಕಮ್ಮಿನೇ, ಬ್ರೇಕಪ್ ಜಾಸ್ತಿ. ಇವರು ಕೆಲವು ವಸ್ತುಗಳನ್ನು ತುಂಬಾ ಸಮಯ ಇಟ್ಕೊಳ್ತಾರೆ. ಮುಖಕ್ಕೆ ಹೊಡೆದಾಗೆ ಮಾತುಗಳ ಆಡ್ತಾರೆ. ಜಗಳ ಅಂದ್ರೆ ಬಿಡ್ಸಕ್ ಹೋಗೋದೇ ಜಾಸ್ತಿ. ನೋಡಿದ್ರಲ್ಲ ಈ ದಿನಾಂಕದಲ್ಲಿ ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ.